ಹಣ್ಣು ಇವಂತನ್ನ ಧಾನ್ಯಗಳು, ಈಗ ನಾವು ಪ್ರಸಾದ ಮಾಡಿದ್ದೇವಲ್ಲ ಧಾನ್ಯಗಳು, ಇವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಈ ವ್ರತದ ವಿಧಿಯಲ್ಲಿ ಹೇಳ್ತಾರಲ್ವ. ಈ ಧಾನ್ಯಗಳು ಹಣ್ಣುಗಳೆಲ್ಲ ಅಂದರೆ ಅಮೃತ ಸಮಾನ ಅಂತ ಈ ಭಗವಂತನ ಮುಂದಿಟ್ಟಿರುವಂಥ ಫಲಗಳನ್ನೆಲ್ಲ ಅಮೃತ ಸಮಾನವಾದದ್ದು ಅಂತ ಹೇಳ್ತಾರೆ. ಅಮೃತ ಸಮಾನ ಅಂದ್ರೇನು? ಅಮೃತದ ಅಂದರೆ ದೇಹಕ್ಕೆ ಅದು ನಮಗೆ ಅಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ ಅರ್ಥ. ಈ ಮೃತ ಅಂದರೆ ಬೇಯಿಸಿದ್ದು ಅಂತ ಹೇಳ್ಕೋಬೋದು, ಅಥವಾ ಅದು ಇನ್ನು ಜೀವ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ಅಮೃತ ಅಂದರೆ ಇನ್ನು ಪುನಃ ಜೀವವನ್ನು ಪಡೆಯೋದಕ್ಕೆ ಸಾಧ್ಯ ಇರುವಂಥದ್ದೆಲ್ಲ ಅಮೃತ ಸಮಾನ ಅಂತ ಹೇಳ್ತಾರೆ. ಇದನ್ನು ಬೀಜವನ್ನು ಭೂಮಿಯಲ್ಲಿ ಹಾಕಿ ಅದು ಪುನಃ ಸಸ್ಯ ಆಗುತ್ತೆ ಅಲ್ವಾ, ಅದು ಅಮೃತ ಅಂತ. ಹಾಗೆ ಆ ಅಮೃತವಾದಂಥ ಸಮಾನವಾದಂಥ ಈ ಹಣ್ಣನ್ನು ಅಥವಾ ಧಾನ್ಯವನ್ನು ನಾವೆಲ್ಲ ಸೇವಿಸಿದವಾಗ ನಮಗೂ ಕೂಡ ಅದೇ ರೀತಿಯಲ್ಲಿ ಚೈತನ್ಯ ಉಂಟಾಗ್ತದೆ ಎಂಬುದಾಗಿ ಈ ಆಹಾರ ಶಾಸ್ತ್ರದಲ್ಲಿಯೂ ಹಾಗೆ ಹೇಳ್ತಾರೆ. ಈ ಕಾಳು ಹಣ್ಣು ಇವನ್ನೆಲ್ಲ ಆರೋಗ್ಯಕ್ಕೆ ಭಗವಂತ ಕೊಟ್ಟಿರೋ ಮಾತ್ರೆಗಳಂತೇವಲ್ಲ. ಈ ನಾವು ಅಂಗಡಿಯಲ್ಲಿ ಮಾತ್ರೆ ತಗೊಂಡು ಆರೋಗ್ಯ ಕಾಯ್ಕೊಳ್ಳೋಕ್ಕೆ ಏನೋ ತಗೊಳ್ತೀವಲ್ವ, 106 ಥರದ ಮಾತ್ರೆಗಳನ್ನು ತಗೊಂಡು ತಿಂತೀವಲ್ವ, ಅದು ಚೆನ್ನಾಗಿ ಪ್ಯಾಕ್ ಮಾಡಿ ಮಳೆಯಲ್ಲಿ ನೆಂದರೂ ಮಳೇಲಿ ಹಾಕಿದ್ರು ನೆನೆಲ್ಲ, ಬಿಸಿಲು ಹಾಕಿದ್ರು ನೆನೆಲ್ಲ, ಬಿಸಿಲು ಬೆಂಕಿಯಲ್ಲಿ ಹಾಕಿದ್ರು ಸುಡಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ. ಇದು ಕೂಡ ಹಾಗೆ ನೋಡಿ, ಭಗವಂತ ಹೇಗೆ ಪ್ಯಾಕ್ ಮಾಡಿದ್ದಾನೆ ನೋಡಿ, ಎಲ್ಲೆಲ್ಲೂ ಧೂಳ್ದಾಗಲ್ಲ, ಮಳೇಲಿ ಇಟ್ಟರು ಅಂತ ಏನೋ ತೊಂದರೆ ಆಗಲ್ಲ ಅಲ್ವಾ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾನೆ ಭಗವಂತ. ಅದನ್ನು ನಾವು ತಿನ್ನಬೇಕಾದ್ರೆ, ಸೇವಿಸಬೇಕಾದ್ರೆ ತೆರೆದು ಓಪನ್ ಮಾಡ್ಕೊಂಡು ತಿನ್ನಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಭದ್ರವಾಗಿರುತ್ತೆ, ಎಲ್ಲಿಯೂ ಧೂಳಾಗಲಿ ಅಥವಾ ಬೇರೆ ನಮಗೆ ಬೇಡವಾದದ್ದು ಯಾವುದಿದೆಯೋ ಅದು ಯಾವುದಕ್ಕೂ ಸೇರ್ಪಡಲ್ಲ. ಅಷ್ಟು ಚೆನ್ನಾಗಿ ಅದನ್ನು ಭಗವಂತ ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ. ಅಮೃತ ಸಮಾನವಾದದ್ದು ಅಂತ ಅದನ್ನು ಹೇಳ್ತಾರೆ. ಹಾಗೆ ಈ ಕಾಳುಗಳಾಗಲಿ ಅಥವಾ ಧಾನ್ಯಗಳಾಗಲಿ ಹಣ್ಣುಗಳಾಗಲಿ ಇವನ್ನೆಲ್ಲ ಭಗವಂತ ಕೊಟ್ಟಿರೋ ಮಾತ್ರೆಗಳು ಅಂತ ಹೋಗ್ಬೋದು. ಆಹಾರ ಊಟ ಮಾಡಬೇಕಾದ್ರೆ ಓದನ ವತಾಂ ಆಮಿಕ್ಷವತಾಂ ಅಂತ ಹೇಳ್ತಾರೆ. ಈ ನಾವು ಊಟ ಮಾಡುವಂಥ ಆಹಾರವೇ ನಮಗೆ ಔಷಧಿಯಾಗಿ ನಮಗೆ ಚೈತನ್ಯವನ್ನು ತುಂಬುತ್ತೆ ಅಂತ ಅಮೃತ ಸಮಾನವಾದ ಆಹಾರವನ್ನು ನಾವು ಸೇವಿಸಬೇಕು. ಅದು ಯಾವುದು ಅಂದರೆ ಇವನ್ನೆಲ್ಲ ತೋರಿಸಿದ್ದಾರೆ ಭಗವಂತನ ಪೂಜೆಯಲ್ಲಿ ವಿಧಾನದಲ್ಲಿ. ಯಾವ್ಯಾವುದು ಪತ್ರೆಗಳು ಪುಷ್ಪಗಳನ್ನೆಲ್ಲ ಹೇಳ್ತಾರಲ್ಲ ಅವನ್ನೆಲ್ಲ ಅದು ಅಷ್ಟು ಸತ್ವಯುತವಾದದ್ದು ಅಂತ ಹೇಳ್ತಾರೆ. ಹೀಗೆ ಭಗವಂತನ ಅನುಗ್ರಹ ಪಡೆಯುವುದಕ್ಕೆ ನಾವು ಸತ್ವಯುತವಾದ ಆಹಾರವನ್ನು ಸೇವಿಸಿ ಚಿಂತನೆಯನ್ನು ಅಥವಾ ಭಗವಂತನ ಕುರಿತಾಗಿ ವಿಚಾರವನ್ನು ತಿಳ್ಕೊಂಡು ಮಾಡ್ತಾ ಹೋದವಾಗ ನಮ್ಮಲ್ಲಿರುವಂಥ ದೋಷಗಳೆಲ್ಲ ನಿವಾರಣೆ ಆಗಿ ಯಾವುದು ಸರಿ ಅನ್ನೋದು ಯಾವುದು ಸರಿ ಅನ್ಸುತ್ತೋ ಅದು ಮಾತ್ರ ಉಳಿಯುತ್ತಂತೆ. ಸರಿ ಇದ್ದದಕ್ಕೆಲ್ಲ ಭಗವಂತ ವರ ಕೊಡ್ತಾನೆ. ವರ ಕೊಡುವವನು ಅಂದರೆ ಭಗವಂತ ಮಾತ್ರ. ದೇವರು ಅಂತ ಹೇಳ್ತಾರಲ್ವ, ದೇ ಅಂದರೆ ಕೊಡು, ಏನು ಕೊಡಬೇಕು ವರ ಕೊಡಬೇಕು, ದೇವರು ಅಂತ ಹೇಳ್ತಾರಲ್ವ. ಹಾಗೆ ಭಗವಂತ ದೇವರು ಅಂದರೆ ವರವನ್ನು ಕೊಡುವಂಥವನು. ನಮಗೆ ಏನು ಬೇಕಾದರೂ ಕೊಡ್ತಾನಂತೆ, ಅದು ನಾವು ಸರಿಯಾಗಿರಬೇಕು. ನಾವು ಎಲ್ಲಿ ತಪ್ಪುಗಳನ್ನು ಮಾಡ್ಕೊಂಡಿದ್ದೆವು, ಯಾವ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ಕೊಂಡಿದ್ದೆವು ತಿದ್ದುಕೊಳ್ಳೋದಕ್ಕೆ ಅದಕ್ಕೆಲ್ಲ ವಿಧಾನಗಳನ್ನು ವಿಧಿಗಳನ್ನು ವರಗಳನ್ನು ಅವನು ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ತಪ್ಪುಗಳನ್ನು ತಿದ್ದುಕೊಂಡು ಸರಿಯಾಗಿ ನಾವು ಸಿದ್ಧರಾಗಿ ಭಗವಂತನ ಮುಂದೆ ನಿಂತಾವಾಗ ಭಗವಂತ ವರವನ್ನು ಅನುಗ್ರಹಿಸ್ತಾನೆ. ಇವನು ನಾನು ವರ ಕೊಡೋದಕ್ಕೆ ಯೋಗ್ಯ ಅನಿಸ್ಕೊಳ್ತಾನಂತೆ. ಆವಾಗ ಆ ಯೋಗ್ಯ ಇರುವವನಿಗೆ ಭಗವಂತ ವರವನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತನ ಅನುಗ್ರಹವನ್ನು ನಾವೆಲ್ಲ ಪಡೆಯುವಲ್ಲಿ ಈ ವಿಧಾನದಂತೆ ವಿಧಿಯಂತೆ ಎಲ್ಲವನ್ನ ನಾವು ಪಡ್ಕೊಂಡು ಭಗವಂತನ ಮುಂದೆ ಬೇಡಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಡೋದಕ್ಕೆ ಯೋಗ್ಯರಾಗೋಣ, ಭಗವಂತನ ಅನುಗ್ರಹವನ್ನು ಪಡೆಯೋಣ ಎಂಬುದಾಗಿ ಈ ಭಗವಂತನಿಗೆ ನಮ್ಮ ಸೇವೆಯನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡೋಣ ಎಂಬುದಾಗಿ ಶ್ರೀಮನ್ ಸಂಕಷ್ಟದ ಮಹಾಗಣಪತಯೇ ನಮಃ.